ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಮುದ ಲೋಕೇಶ್ ವಿಡಿಯೋ ಲಾಗ್ಸ್. ನಾನು ನಿಮ್ಮ ಕುಮುದ. ನಾವಿವತ್ತು ನನ್ನ ಫ್ರೆಂಡ್ ದಿವ್ಯಾ ಅವಳ ಫ್ರೆಂಡ್ ಮನೆಗೆ ಹೋಗೋಣ ಬನ್ನಿ, ಹಬ್ಬ ಇದೆ ಅಂತ ಹೇಳಿ ಕರೆದ್ರು. ನಾನು ಫ್ರೀ ಆಗಿದ್ನಲ್ಲ, ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ಹೊರಟ್ವಿ. ಬಸ್ ಬರೋದು 2:30 ನಾವು 1:30 ಬಂದುಬಿಟ್ಟಿದ್ವಿ. ಆಟೋಗೆ ಬಂದುಬಿಟ್ವಿ ನಾವು. 1:30 ಬಸ್ ಮಿಸ್ ಆಗಿಬಿಟ್ಟದು ಅಂಥೇಳಿ 1:30 ಬಂದರೆ ಆ ಬಸ್ 2:30 ಬಂತು. ಇಲ್ಲೇ ಅರಳಿ ಮರದ ಕೆಳಗಡೆ ಕೂತಿದ್ವಿ. ಆಮೇಲೆ ಬಂತು ಬಸ್ಸು, ಹತ್ಕೊಂಡ್ವಿ. ಎಷ್ಟು ರಶ್ ಇತ್ತು ಬಸ್ಸು ಅಂದರೆ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನನ್ನ ಮಗ ಅಲ್ಲಿ ಕೆಳಗಡೆ ಕೂತಿದ್ದ. ಇಲ್ಲಿ ಪಕ್ಕದಲ್ಲಿ ಒಂದು ಆಂಟಿ ಹೂವನ್ನೆಲ್ಲ ಪಾಪ ಮಾರ್ಕೆಟಿಂದ ತಂದಿರೋ ಹೂವು ಮಾರೋಕ್ಕೆ ಅಂತಂದು ಅವರು ಅದನ್ನು ಇಲ್ಲೇ ಹಾಕ್ಕೊಂಡಿದ್ರು. ಎಲ್ಲ ಅಷ್ಟು ರಶ್ ಒಳಗಡೆ ಹೂವನ್ನು ಹಿಂಗಿಟ್ರೆ ಬಿಡ್ತಾರೆ, ಎಲ್ಲ ಕೈ ಹಾಕ್ತಾಯಿದ್ರು ಅಲ್ಲಿ ಹಿಡ್ಕೊಳ್ಳೋಕ್ಕೆ ಕಂಬಿ ಮೇಲೆ. ಆ ಆಂಟಿ ಜೋರು ಮಾಡ್ತಾಯಿದ್ರು. ಅಂತೂ ಇಂತೂ ಹೆಂಗೋ ಬಂದು ಬಸ್ಸು ಒಂದು ಕಡೆ ನಿಲ್ಲಿಸ್ತು. ಎಷ್ಟು ರಶ್ ಅಂದರೆ ಜನ, ಅಲ್ಲೇ ನಮಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಂಥದ್ರಲ್ಲಿ ಮತ್ತೂ ಅಷ್ಟು ಜನ ತುಂಬ್ಕೊಳ್ತಾಯಿದ್ರು. ನೋಡಿ ಎಷ್ಟು ರಶ್ ಇದೆ ಈ ಜನ. ಇಷ್ಟು ಜನದ ಮಧ್ಯೆ ನಾವಿದ್ವಿ. ನಾನಂತೂ ಆ ಕಂಡಕ್ಟ್ರು ಸೀಟ್ ಬಿಟ್ಟರು ಜನ ನತ್ಸೋಕ್ಕೆ ಅಂಥೇಳಿ. ಅವಾಗ ನಾನು ಹೋಗಿ ಸೈಡಲ್ಲಿ ಕೂತ್ಬಿಟ್ಟಿದ್ದೆ ಅವ್ರ ಸೀಟಲ್ಲಿ. ಮತ್ತು ನನ್ನ ಮಗ ಪಾಪ ಇಲ್ಲಿ ಶೆಕೆ ಅಂತ ಹೇಳ್ತಾ ಇದ್ದ. ಅಷ್ಟು ಜನಗಳು ನೋಡಿ. ಇದು ರೋಡ್, ಇದು ಹೋಗ್ತಾ ರೋಡು ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗಾಡಿ ಓಡಿಸಿದ್ರು ಅವ್ರು ಬಸ್ಸವರು. ಎಷ್ಟು ತೆಂಗಿನ ಮರಗಳು ಒಣಗೋಗಿದೆ ಅಂದರೆ ಅಲ್ಲಿ ನೋಡಿ, ನೀರೇ ಇಲ್ಲ. ಆ ಒಂದು ಭಾಗದಲ್ಲಿ ನೀರೇ ಕಡಿಮೆ. ಮತ್ತು ಇನ್ನೊಂದು ಕಡೆ ಹತ್ತಿಸ್ಕೊಂಡ್ರು ಜನನ. ಕಂಡಕ್ಟ್ರೇ ಇಳಿದು ಪಾಪ ಹತ್ತಿಸ್ಬಿಟ್ಟು ಲಾಸ್ಟಿಗೆ ಹತ್ತತ್ತಿದ್ರು, ಆ ಥರ ಆಗಿತ್ತು. ಇಲ್ಲಿ ನೋಡಿ, ಇದೊಂದಷ್ಟು ಕಬ್ಬು, ಇದು ಬಾಳೆ ಗಿಡ ಇತ್ತು, ಒಂದಷ್ಟು ಕಬ್ಬಿತ್ತು, ಎಲ್ಲ ಒಣಗೋಗಿರೋ ಥರನೇ ಇತ್ತು. ಎಲ್ಲ ಒಣಗೋಗಿದೆ, ಅಷ್ಟರ ಮಟ್ಟಿಗೆ ನೀರಿಲ್ಲದೆ ಎಲ್ಲ ಗೋಳಾಡ್ತಾಯಿದ್ರು ರೈತರು, ಆ ಥರ ಇತ್ತು. ಅದ್ರ ಮಧ್ಯೆ ಒಂದಷ್ಟು ಬಾಳೆ ಸಸಿಗಳು ಚೆನ್ನಾಗಿತ್ತು, ನೀರಿರೋರು ಹಾಕ್ಕೊಂಡಿರೋದು. ಇಲ್ಲಿ ತೆಂಗಿನ ಸಸಿ, ಬಾಳೆ ಸಸಿ ಇದೆ. ಇದು ನೋಡಿ ಬಾಳೆ ಗಿಡಗಳು ಚೆನ್ನಾಗಿದೆ. ಇದು ಒಂದಷ್ಟು ದೂರ ತುಂಬ ಚೆನ್ನಾಗಿತ್ತು. ಮತ್ತು ಹೋಗ್ತಾ ಇರುವಾಗಲೇ ನಮಗೆ ತುಂಬ ಶೆಕೆ. ಬಸ್ ಒಳಗಡೆ ನಿಲ್ಲಕ್ಕೂ ಕೂಡ ಜಾಗ ಇಲ್ದಿಲ್ಲ, ಜೊತೆಗೆ ನಿಲ್ಲಕ್ಕೆ ಆಗ್ತಾನೇ ಇರಲಿಲ್ಲ. ಕಾಲ ಮೇಲೆ ಕಾಲು ಇಕ್ಕೊಂಡು ಕೂತ್ಕೊಂಡಿದ್ರು ಸುಮಾರು ಜನ. ಎಲ್ಲ ಕೆಳಗಡೆ ಬೇರೆ ಲಗೇಜ್ ಇಟ್ಬಿಟ್ಟು ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. ಆ ಪರಿಸ್ಥಿತಿಲಿ ನಾವು ಹೋದ್ವಿ. ಇದು ಮಾವಿನ ತೋಟ ಇದು ಚೆನ್ನಾಗಿತ್ತು. ಸುಮಾರು ಕಡೆ ಎಲ್ಲ ಮಾವಿನ ತೋಟದಲ್ಲಿ ತುಂಬ ಮಾವಿನಕಾಯಿ ಇತ್ತು. ಈ ಒಂದು ತೋಟದಲ್ಲಿ ಮಾವಿನಕಾಯಿಗಳೇ ಇರಲಿಲ್ಲ. ಒಂದು ಮರದಲ್ಲಿ ಒಂದೂ ಮಾವಿನಕಾಯಿ ಇರಲಿಲ್ಲ. ಏನಂತ ಗೊತ್ತಿಲ್ಲ, ಇಲ್ಲಿ ಚಿಕ್ಕ ಮರಗಳ ಇಲ್ಲ ಮರ ನೀರಿಲ್ಲದೆ ಕಾಯಿ ಬಿಟ್ಟಿಲ್ವ ಏನು ಅಂತ ಗೊತ್ತಿಲ್ಲ. ಒಟ್ಟು ಇಲ್ಲಿ ಈ ಮರಗಳಲ್ಲಿ ಮಾವಿನಕಾಯಿ ಒಂದು ಸಸಿಲೂ ಕೂಡ ಮಾವಿನಕಾಯಿ ಇರಲೇ ಇಲ್ಲ. ಆ ಥರದ್ದು ಮಾವಿನ ತೋಟ ಇದು. ಮತ್ತು ಇಲ್ಲಿ ಬಿದ್ರು ಸಿಗುತ್ತೆ ನೋಡಿ, ಅದಂತೂ ಹೇಳೋಕ್ಕೆ ಆಗಲ್ಲ. ಎಲ್ಲ ಫುಲ್ ತೆಂಗಿನ ಸಸಿಗಳಿದು. ಈ ತೆಂಗಿನ ಸಸಿಗಳು ಕೂಡ ಎಲ್ಲ ಒಣಗೋಗಿ ಒಂದಷ್ಟು ಕೆಳಗಡೆ ಇದ್ರದ್ದೆಲ್ಲ ಪರವಾಗಿಲ್ಲ, ಮೇಲ್ಗಡೆ ತುದಿ ಎಲ್ಲ ಒಣಗೋಗೈತೆ. ಆ ಥರ ಇದು ಬಿದ್ರು. ಇದು ನಾವು ಮಾಗಡಿ ರೋಡಲ್ಲಿ ಹೋಗ್ತಾ ಇದ್ದಿದ್ದು, ಹಂಗಾಗಿ ಇದು ಬಿದ್ರು. ಕಾಡಲ್ಲಿ ಹೋಗ್ತೀವಲ್ಲ ಆ ಟೈಮಲ್ಲಿ ಬಿದ್ರು. ಇದು ಅಷ್ಟೇ ಎಲ್ಲ ಒಣಗೋಗಿ ನೋಡಿ. ಎಲ್ಲೂ ಒಂದು ಕಡೆ ಚೆನ್ನಾಗಿದೆ. ಬಿದ್ರು ತೋಟದ ಒಳಗಡೆ ಹೋಗ್ತಿರಂಗೆ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲೊಂದಿದೆ ನೋಡಿ, ನಮ್ಮ ಬೆಂಗಳೂರಲ್ಲಿರೋ ಬ್ಯಾಡ್ರಳ್ಳಿ ಪ್ಲಸ್ ಇಲ್ಲೊಂದು ಬ್ಯಾಡ್ರಳ್ಳಿ ಇದೆ. ಒಂದು ತೋರಿಸ್ತೀನಿ ನೋಡಿ, ಬ್ಯಾಡ್ರಳ್ಳಿ ಇಲ್ಲಿದೆ. ಈ ಮಾರ್ಕಲ್ಲಿ ಬ್ಯಾಡ್ರಳ್ಳಿ ಇದೆ, ಇನ್ನೊಂದು ಬ್ಯಾಡ್ರಳ್ಳಿ. ಅಂತೂ ಇಂತೂ ತಲುಪಿದ್ವಿ ನೋಡಿ. ಬಿದ್ರೆಲ್ಲ ಒಣಗೋಗಿ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಆದರೆ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ನೀರಿಲ್ದಿರ ಈ ಮಟ್ಟಕ್ಕೆ ಆಗೋಗೈತಲ್ಲ ಅನ್ನೋದೊಂದು ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂತೂ ಇಂತೂ ಬಸ್ಸಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ರ್ಯಾಶ್ ಆಗಿತ್ತು. ಕೂತ್ಕೊಳ್ಳೋಕೆ ಒಂದು 5 ನಿಮಿಷ ಕೂತ್ಕೊಳ್ಳೋಕೆ ಜಾಗ ಸಿಕ್ತಲ್ಲ ಅನ್ನೋ ಖುಷಿಲಿ ಹೋದ್ವಿ. ನನ್ನ ಮಗಂಗೆ ಅದು ಖುಷಿ ಆಗ್ತಿತ್ತು, ಅದು ಹೊರಗಡೆದೆಲ್ಲ ನೋಡಲಿಕ್ಕೆ. ಮತ್ತು ಆ ತೆಂಗಿನ ತೋಟಗಳನ್ನೆಲ್ಲ ನೋಡೋಕ್ಕಂತೂ ಅವ್ನು ಬಗ್ಕೊಂಡು ಕಿಟಕಿ ಹತ್ರನೇ ನೋಡ್ತಾ ಕೂತಿದ್ದ. ಅಂತೂ ಅದು ಯಾವ ಊರಂದರೆ ತಗ್ಗಳ್ಳಿ ಅಂತ. ನನ್ನ ಫ್ರೆಂಡ್ ದಿವ್ಯಾ ಅವ್ರ ಫ್ರೆಂಡ್ ಊರದು. ಅವರು ಕರೆದಿದ್ರು ಅಂಥೇಳಿ ನಾವು ಆ ಊರಿಗೆ ಹಬ್ಬಕ್ಕೆ ಹೋಗ್ತಾ ಇದ್ದಿದ್ದು. ತುಂಬ ಮರಿಗಳು ಕಡಿತಾರಲ್ಲಿ, ತುಂಬ ಮರಿ ಕಡಿದು ಜೋರು ಇಡೀ ಸುತ್ತಮುತ್ತ ಊರಿಗೆಲ್ಲ ಊಟ ಹಾಕ್ತಾರೆ ಅಂತಂದು. ನೋಡಿ ಇಲ್ಲೊಂದು ಕಡೆ ನಿಲ್ಲಿಸಿದ್ರು. ಕೆಲವೊಂದಷ್ಟು ಜನ ಇಳಿದ್ಬಿಟ್ಟು ಮತ್ತೆ ಹತ್ತಿದ್ವಿ, ಅಷ್ಟು ರಶ್ ಇತ್ತು. ಮತ್ತು ಆ ತಗ್ಗಿಹಳ್ಳಿಗೆ ನಾವು ಇದೇ ಫಸ್ಟ್ ಹೋಗಿದ್ದು. ಅವಳು 1-2 ಸರಿ ಹೋಗಿದ್ಲಂತೆ. ಇದಿವಾಗ ನನ್ನ ಜೊತೆ ನಾನು ಬರಲ್ಲ ಅಂಥೇಳಿ ಅವಳು ಬರ್ತಾನೆ ಇರಲಿಲ್ಲ. ಆಮೇಲೆ ಹೋಗೋಣ ಬನ್ನಿ ಆಯಿತು ಅಂಥೇಳಿ ನಾನು ಅವಳನ್ನು ಹೊರಡಿಸಿ ಕರ್ಕೊಂಡೋದೆ. ಅವ್ರು ಯಾರೋ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅಂತಲೂ ನನ್ನಿಂದ ಅವ್ರು ಹೋಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೋಗೋಣ ಬಿಡಿ, ಅಷ್ಟು ಆಸೆ ಪಟ್ಕೊಂಡಿದ್ರಲ್ಲ ಅಂಥೇಳಿ
ಕರ್ಕೊಂಡು ಹೋದೆ. ಹಿಂಸೆ ಮಾಡಿ ಪರವಾಗಿಲ್ಲ ಬನ್ನಿ ಆಯಿತು ಹೋಗೋಣ ಅಂಥೇಳಿ ಕರ್ಕೊಂಡು ಹೋದ್ವಿ. ಅಲ್ಲಿಗೆ ಹೋದಾಗ್ಲೇ ಗೊತ್ತಾಯಿತು ಇದು ತುಂಬ ದೂರ ಊರಿದು ಅಂತ. ಇನ್ನು ಸ್ವಲ್ಪ ದೂರ ಹೋಗಿದ್ರೆ ನಮ್ಮೂರೇ ಸಿಗ್ತಿತ್ತೇನೋ, ಅಷ್ಟು ದೂರ ಊರಿದು. ಅಲ್ಲಿ ಬಂದು ಮಾಗಡಿ ಹುಲಿಯೂರು ದುರ್ಗ ಬಿಟ್ಟು ಮಾಗಡಿ ಎಲ್ಲ ಬಿಟ್ಟು ಮಾಗಡಿ ಬಿಟ್ಟು ಹುಲಿಯೂರು ದುರ್ಗ ಬಿಟ್ಟು ಅದ್ರ ನೆಕ್ಸ್ಟಲ್ಲಿ ಒಳಗಡೆ ಟರ್ನ್ ಆಗುತ್ತೆ. ಆ ಟರ್ನ್ ಆದಾಗನೇ ಇದು ಜಾಗ ಊರೂರು ಸಿಕ್ಕೋದು. ಇಲ್ಲಿ ನೋಡಿ ಬೆಟ್ಟ ಇದೆ, ದೊಡ್ಡ ಬೆಟ್ಟ, ಬೆಟ್ಟದ ಮೇಲೆ ದೇವಸ್ಥಾನ. ಇಲ್ಲೊಂದು ಬೆಟ್ಟ ಇದೆ, ಇದು ಉದ್ದದ ಬೆಟ್ಟ, ಅದು ಅಗಲದ ಬೆಟ್ಟ, ಇದು ಉದ್ದದ ಬೆಟ್ಟ. ಇದರಲ್ಲೂ ದೇವಸ್ಥಾನ ಇದೆ, ಮೇಲ್ಗಡೆ ತುದಿ ಕಾಣಿಸ್ತಾ ಇಲ್ಲ ನಿಮಗೆ ಅಷ್ಟೇ. ಇದರಲ್ಲೊಂದು ದೇವಸ್ಥಾನ ಇದೆ. ಇದು ಯಾವ ಊರು ಅಂತ ನನಗೆ ಸರಿಯಾಗಿ ಹುಲಿಯೂರು ದುರ್ಗ ಬಿಟ್ಟು ಮುಂದೆ, ಹುಲಿಯೂರು ದುರ್ಗ ಬಿಟ್ಟು ಸ್ವಲ್ಪ ಮುಂದೆ ಆ ಜಾಗ ಇದು. ಮತ್ತು ಅಂತೂ ತಲುಪಿದ್ವಿ ನೋಡಿ. ಬಸ್ ಸ್ಟಾಪಲ್ಲಿ ಕೂತಿದ್ವಿ, ಅವ್ರು ಬರ್ತೀನಿ ಅಂತ ಹೇಳಿದ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು. ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ, ಬಸ್ಸಲ್ಲಿ ಇಳಿದ್ಬಿಟ್ಟು ಇಲ್ಲೇ ಕೂತಿದ್ವಿ. ಇಲ್ಲೊಂದು ದೊಡ್ಡ ಅರಳಿ ಮರ ಬೇರೆ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಅಂತೂ ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿಕೊಂಡು ಅವ್ರ ಊರಿಗೆ ಹೊರಟ್ವಿ. ಬಂದರು ಅವರು, ಬಂದು ಒಂದು 10 ನಿಮಿಷ ಬಂದು ನಮ್ಮನ್ನು ಪಿಕಪ್ ಮಾಡಿದ್ರು. ಹೋದ್ವಿ, ಊರಿಗೆ ಹೋಗಿ ತಲುಪಿದ್ವಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿತ್ತು ಆ ಹಳ್ಳಿ ಅಂದರೆ ನಿಜಕ್ಕೂ ಖುಷಿಯಾಗತ್ತೆ. ಎಲ್ಲ ನೋಡ್ತಾ ಇದ್ರೆ ಹಳ್ಳಿ ವಾತಾವರಣನೇ ಹಂಗಲ್ವಾ, ಎಷ್ಟು ಖುಷಿ ಪಡೋವಂಥ ವಾತಾವರಣ ಅದು, ಚೆನ್ನಾಗಿರುತ್ತೆ. ಮನೆ ಹತ್ರ ಬಂದ್ವಿ ಇವಾಗಷ್ಟೇ ನೋಡಿ. ಅವ್ರ ಮಗಳು ಇವಳು ಆಟ ಆಡ್ತಾಯಿದ್ದಾಳೆ. ಅವಳಿಗೆ ಬೆಂಗಳೂರಲ್ಲಿ ಅವರು ಇರೋದು, ಹಾಗಾಗಿ ಅವ್ರಿಗೆ ಖುಷಿಲಿ ಮರಳು ಮಣ್ಣು ಎಲ್ಲ ಸಿಕ್ಕತ್ತಲ್ಲ. ನನ್ನ ಮಗಂಗಂತೂ ಕೇಳಂಗೆ ಇಲ್ಲ. ಎದುರುಗಡೆ ಒಂದಷ್ಟು ರಾಶಿ ಹಾಕಿದ್ರು ಮರಳು ಗುಡ್ಡೆ. ಬಂದ ತಕ್ಷಣ ಅವನು ಸ್ಟಾರ್ಟ್ ಮಾಡ್ದ ಆ ಮರಳನ್ನು ಎರ್ಚ್ಕೊಂಡು ಆಟಾಡೋಕ್ಕೆ. ಅವರೆಲ್ಲ ಹೇಳ್ತಿದ್ರು ಬೇಡ ಕಣಪ್ಪ ಅದೆಲ್ಲ ಬೇಡ ಕಣಪ್ಪ, ನಾವು ಎಲ್ಲಿ ಗುಡ್ಡೆ ಮಾಡಿರ್ತಾರೋ ಅಲ್ಲಿಂದ ಎತ್ಕೊಂಬಂದಿಕ್ಕಿರೋದು, ಕಲ್ಲುಗಳನ್ನೆಲ್ಲ ಆರಿಸ್ಕೊಂಬಂದಿಕ್ಕಿರೋದು ಅಂತೆಲ್ಲ ಹೇಳ್ತಿದ್ರು. ಪಾಪ ಅವ್ರದ್ದು ಮನೆ ಹೊರಗಡೆ ಇದು ಕೊಟ್ಟಿಗೆ ಮಾಡ್ಸೋಕ್ಕೆ ಅಂತ ಕಲ್ಲೆಲ್ಲ ಕಿತ್ತಾಕಿದ್ದಾರೆ. ನಾವು ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಕತ್ಲೆ, ಹಂಚಿನ ಮನೆ ಅಲ್ವಾ, ಕತ್ಲೆ ಇತ್ತು, ಕತ್ಲೆ ಮನೆ ಆಗಿತ್ತು. ಆಮೇಲಂತೂ ಈಚೆನೆ ಬಂದು ಕೂತ್ಕೊಂಡ್ವಿ, ಎಲ್ಲ ಆಟ ಆಡ್ತಿದ್ಲು ಪಾಪ ನೋಡಿ. ಇವ್ರವ್ರ ಮಗಳು 3.5 ವರ್ಷ, ಸಿಕ್ಕಾಬಟ್ಟೆ ಪಟಾಕಿ ಇವಳು, ಚಿನ್ಕುರುಳಿ ಪಟಾಕಿ. ಎಷ್ಟು ಮಾತಾಡ್ತಾಳೆ ಅಂದರೆ ಪ್ರತಿಯೊಂದು ಮಾತನ್ನು ಮಾತಾಡ್ತಾಳೆ, ಎಲ್ಲನೂ ಟಾಂಗ್ ಕೊಡ್ತಾಳೆ, ಅಷ್ಟು ಸಿಕ್ಕಾಬಟ್ಟೆ ಕ್ಯೂಟು. ನನ್ನ ಮಗ ನೋಡಿ, ಅವಳನ್ನ ಹೋಗಿ ಮಾತಾಡ್ಸೋದು, ಅವಳ ಹತ್ರ ಇರೋದನ್ನ ಕಿತ್ಕೊಳ್ಳೋದು, ಮತ್ತು ಅವನು ಆಟಾಡೋದು, ಅದರಲ್ಲಿ ಏನೇನೋ ಒಂದೊಂದು ಕಿತಾಪತಿ ಮಾಡೋದು ಮಾಡ್ತಾನೆ. ಅವಳು ಅಣ್ಣ ಅಣ್ಣ ಅಂದ್ಕೊಂಡು ಕ್ಯೂಟಾಗಿ ಅವನ ಹಿಂದೆನೇ ಓಡಾಡ್ತಿರ್ತಿದ್ಲು, ಬಾ ಅಣ್ಣ ಆಟಾಡೋಣ ಅಂತ. ಇವಳು ನನ್ನ ತಲೆಯಲ್ಲಿರೋ ಹೂವನ್ನು ಬೇರೆ ಕಿತ್ಕೊಂಡು ಅವಳ ತಲೆಗೆ ಸಿಗಿಸ್ಕೊಂಡು ಅದನ್ನೆಲ್ಲ ಆಡಿಸ್ಕೊಂಡು ಓಡಾಡ್ತಾಳೆ. ಚೆಂದ ಹೆಣ್ಮಕ್ಳೆಲ್ಲ. ಇದು ಅವಳಿದ್ದಾಳಲ್ಲ ಅವಳು, ಅವ್ರ ಅಣ್ಣ ಇದು, ಅದು ಮಲ್ಕೊಂಡಿತ್ತು, ಇವಾಗ ಎದ್ದು ಬರ್ತೈತೆ ಪಾಪ ಉಂಟ ಆಡಿಕೊಂಡು. ಬಂದವ್ರ ಜೊತೆ ಅದು ಆಟ ಆಡೋಕ್ಕೆ ಕೂತ್ಕೊಳ್ಳಿಲ್ಲ, ನೋಡ್ತಾ ಇತ್ತು. ಮತ್ತು ಅವರು ಪಾತ್ರೆನೆಲ್ಲ ತೊಳೆದಿಕ್ತಿದ್ರು. ಅವರು ಪಾಪ ಸುಸ್ತಾಗಿರ್ತಾರಲ್ಲ ಬೆಳಗಿಂದ ಹಬ್ಬದ ಕೆಲಸಗಳು ಮಾಡಿ, ಅವ್ರ ಪಾತ್ರೆನೆಲ್ಲ ತೊಳಿತಿದ್ರು. ನನ್ನ ಮಗ ಅಂತೂ ಕೇಳಂಗೆ ಇಲ್ವಲ್ಲ, ಅವ್ನು ಖುಷಿ. ಅವನಿಗೆ ಆ ಕಲ್ ಮೇಲೆ ಹತ್ತಬೇಡ ಅಂತ ಹೇಳಿದ್ರು ಅದ್ರ ಮೇಲೆ ಹತ್ತೋದು, ಅದ್ರ ಮೇಲೆ ಜಂಪ್ ಮಾಡೋದು, ಅದೆಲ್ಲ ಕಡಿಮೆ ನೋಡೋದಲ್ವ ಅವನು. ಖುಷಿ ಅಂದರೆ ಖುಷಿ ಅವನಿಗೆ. ನೋಡೋದು, ಜಂಪ್ ಮಾಡೋದು, ಓಡಾಡೋದು, ಅದ್ರ ಮೇಲೆಲ್ಲ ಆ ಮಕ್ಕಳನ್ನು ಕರ್ಕೊಂಡು ಬೇಡ ಅಂತ ಹೇಳಿದ್ದನ್ನೇ ಪದೇ ಮಾಡೋದು. ಇವಳಂತೂ ಕೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಕ್ಯೂಟಿ. ನನ್ನ ಫ್ರೆಂಡ್ ದಿವ್ಯ ಅವಳನ್ನು ಮಾತಾಡಿಸ್ತಿರೋದು, ಅವಳು ಅದಕ್ಕೆ ಆನ್ಸರ್ ಮಾಡ್ತಿರೋದು. ಯಾವ ಕ್ವೆಶ್ಚನ್ ಕೇಳಿದ್ರು ಟಕ್ ಆನ್ಸರ್ ಮಾಡ್ತಾಳೆ ಅವಳು. ಆ ಥರದ್ದು ಒಂದು ಇಂಟೆಲಿಜೆಂಟ್ ಬೇಬಿ ಅವಳು, ತುಂಬ ಕ್ಯೂಟು. ಮಾತಾಡಿಕೊಂಡು ಹಾಗೇನೆ ಆಟಾಡಿಕೊಂಡು ಎಲ್ಲ ಖುಷಿಯಾಗಿ ಚೆನ್ನಾಗಿತ್ತು. ಮಾತಾಡ್ಕೊಂಡು ಆಟಾಡ್ಕೊಂಡಿದ್ವು ಮಕ್ಳುಗಳೆಲ್ಲ. ನಾವು ಹಂಗೆ ಸುಮ್ಮನೆ ಒಂದಷ್ಟೊತ್ತು ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಬಂದು ಒಂದು ಕಡೆ ಕೂತ್ವಿ. ಸಂಜೆ 6:30 ತನಕ ಕೂತ್ಕೊಂಡಿದ್ವಿ. ನಾವು ತಲುಪಿದ್ದೆ 6 ಗಂಟೆ. 6:30 ತನಕ ಕೂತಿದ್ವಿ. ಆಮೇಲೆ ಒಳಗಡೆ ಹೋದ್ವಿ, ಕಾಫಿ ಮಾಡಿದ್ವಿ. ಇವನಂತೂ ಕೋಳಿಗಳನ್ನೆಲ್ಲ ಓಡಿಸೋದು, ಒಂದು ಕೋಳಿ ಬರೋ ಹಾಗಿಲ್ಲ, ಒಂದು ಕೋಳಿನೂ ಬಿಡೋಲ್ಲ. ಕಲ್ಲು ತೊಗೊಂಡೋಗಿ ಓಡಿಸ್ಕೊಂಡು ಓಡಾಡೋದು. ಆ ಪರಿಗಳನ್ನೆಲ್ಲ ಸೇರಿಸಿ ಆಚೆ ಈಚೆ ಚಲ್ಲಾಪಿಲಿ ಮಾಡಿಬಿಡೋದು. ಆಮೇಲೆ ಬಂದು ಆ ಮರಳ ಹತ್ರ ಆಡೋದು, ಆ ಜಲ್ಲಿ ಕಲ್ಲನ್ನೆಲ್ಲ ತೊಗೊಳ್ಳೋದು, ಹಿಂಗೆ ಮಾಡೋನು. ಕೊನೆಗೆ ಒಳಗಡೆ ಹೋದ್ವಿ ಟೀ ಮಾಡೋಣ ಅಂತ ಹೇಳಿ. ಅಲ್ಲಿ ಒಲೆಯಲ್ಲೇ ಮಾಡೋದು, ಅವರಮ್ಮ ಒಬ್ಬರೇ ಇರ್ತಾರೆ, ಹಾಗಾಗಿ ಒಲೆಯಲ್ಲಿ ಮಾಡ್ತಾರೆ ಅದನ್ನು. ತುಂಬ ಚೆನ್ನಾಗಿತ್ತು. ಬೆಲ್ಲದ ಕಾಫಿ, ಬೆಲ್ಲದ ಟೀ. ಒಳಗಡೆ ಕತ್ಲೆ ಅನಿಸುತ್ತೆ, ಆದರೆ ಚೆನ್ನಾಗಿರುತ್ತೆ ನೋಡಿ. ಬೆಲ್ಲದ ಕಾಫಿ ಚೆನ್ನಾಗಿ ಮಾಡ್ತಾರೆ. ನಾವಿಲ್ಲೆಲ್ಲ ಬರೀ ಸಕ್ಕರೆನೇ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಬೆಲ್ಲದ ಕಾಫಿ ಎಲ್ಲ ಆಯಿತು. ಕಾಫಿ ಎಲ್ಲ ಕುಡ್ದಾಯಿತು. ಈ ಮಕ್ಳಿಗಂತೂ ಉಯ್ಯಾಲೆ ಕಟ್ಟಿದ್ರು, ಖುಷಿಯಾಗಿ ಆಟ ಆಡ್ತಿದ್ರು ಆ ಉಯ್ಯಾಲೆಯಲ್ಲಿ ನೋಡಿ. ಇದೇ ಅವ್ರ ದೇವ್ರ ಮನೆ, ಅಷ್ಟೇ ಪುಟಾಣಿಯಾಗಿ ದೇವ್ರ ಮನೆ ಇಟ್ಕೊಂಡಿರೋದು.
ಅಡುಗೆ ಮನೆ ಮಾತ್ರ ಒಂದು ಪಾತ್ರೆ ಅಂಗಡಿ ಥರ ಐತೆ ನೋಡಿ. ಒಂದು 4 ಅಂಡೆ ಇಟ್ಕೊಂಡಿದ್ರೆ ನೀರು ಕಾಯಿಸೋ ಅಂಡೆ. ಎಷ್ಟು ಆ 3 ಫ್ಲೋರಲ್ಲೂ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಜೋಡಿಸಿ, ಒಂದು ಫ್ಲೋರಲ್ಲಿ ದೊಡ್ಡ ಪಾತ್ರೆ, ಒಂದು ಫ್ಲೋರಲ್ಲಿ ಚಿಕ್ಕ ಪಾತ್ರೆ. ಇಲ್ಲಿ ಒಲೆ ಇದೆ, 3 ಒಲೆ ಇದೆ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು, ಹಬ್ಬಗಳಿಗೆ ಯಾರನ್ನೂ ಕೇಳೋ ಹಾಗೇ ಇಲ್ಲ ಆ ಥರ ಪಾತ್ರೆಗಳನ್ನ ಜೋಡಿಸಿದ್ದಾರೆ, ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಒರಳು ಕಲ್ಲಿದೆ. ಇಲ್ಲೇನು ಅವ್ರು ಯೂಸ್ ಮಾಡಲ್ಲ ಇದನ್ನು. ದೇವ್ರ ಮನೆ ಆ ಕಡೆ ಇದೆ, ಅದು ಕತ್ಲೆ ಥರನೇ ಇದೆ. ಇವ್ರಿಗಂತೂ ಖುಷಿ ಆ ಉಯ್ಯಾಲೆಯಲ್ಲಿ. ಇವ್ರಿಗೋಸ್ಕರ ಮತ್ತೂ 2 ಉಯ್ಯಾಲೆ ಸೇರಿಸಿ ಕಟ್ಟಿದ್ರು ಅವರು. ಮತ್ತು ಅಲ್ಲೊಂದಷ್ಟೊತ್ತು ಉಯ್ಯಾಲೆ ಆಡೋದು, ಇಲ್ಲಿ ಬಂದು ಆಡು ಮರಿನ ಮಾತಾಡ್ಸೋದು, ಅದೂ ಅಷ್ಟೇ ಇವ್ರು ಏನು ಮಾಡಿದ್ರು ಸಹಿಸ್ಕೊತಾ ಇತ್ತು. ಹಂಗಾಗಿ ಅವುಗಳನ್ನ ನೋಡ್ಕೊಂಡು ಆಟ ಆಡೋದು, ಮುಟ್ಟೋದು ಅವುಗಳನ್ನ ಆ ಥರ ಮಾಡ್ತಿದ್ರು. ಕೊನೆಗೆ ಊಟಕ್ಕೆಲ್ಲ ಅನೌನ್ಸ್ ಮಾಡ್ತಿದ್ರು, ಊಟಕ್ಕೆ ಕರೆದ್ರು, ಬನ್ನಿ ಎಲ್ಲ ಬರಬೇಕು ಊಟಕ್ಕೆ ಅಂತ. ಅವಾಗ ಹೋಗ್ತಾ ಇದ್ವಿ ನೋಡಿ. ಕತ್ಲೆ ಇದೆ ಅವ್ರ ಮನೆ ಹತ್ರ ಸ್ವಲ್ಪ, ಅಂತೂ ಪರವಾಗಿಲ್ಲ. ಅಲ್ಲಿಗೆ ಹೋದ್ವಿ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಎಷ್ಟು ಅಡುಗೆ ಮಾಡಿದ್ದಾರೆ ಅಂದರೆ ತುಂಬ ಅಡುಗೆ ಮಾಡಿದ್ದಾರೆ. ಇಲ್ಲಿ ನೋಡಿ 4 ಪಾತ್ರೆಯಲ್ಲಿ. ಇಲ್ಲಿದೆ ಟ್ರ್ಯಾಕ್ಟ್ರಲ್ಲಿ, ಅಲ್ಲಿ ಮುಂಚೆನೇ ಹೋಗಿದೆ. ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ ಆಲ್ರೆಡಿ, ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಇದೆ ಊಟ. ಇದು ಎಕ್ಸ್ಟ್ರಾ, ಮತ್ತು ಖಾಲಿ ಆದರೆ ಇದರಲ್ಲಿ ಎತ್ಕೊಂಡು ಹೋಗೋದು ಆ ಥರ. ಅದೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಹನುಮಂತನ ದೇವಸ್ಥಾನ. ಇದು ನೋಡಿ, ಈ ಒಲೆ ಎಷ್ಟು ದೊಡ್ಡ ಒಲೆ ಹಾಕಿ ಅಡುಗೆ ಮಾಡಿರೋದು. ಅಷ್ಟು ಅಡುಗೆ ಮಾಡಬೇಕಂದ್ರೆ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಅನ್ಕೋತೀನಿ. ಅಷ್ಟು ತುಂಬ ಜಾಸ್ತಿನೇ ಅಡುಗೆ ಮಾಡಿದ್ರು. ನೋಡಿ ಗರುಡಗಂಬ. ಇಲ್ಲಿ ನಾವು ಬಂದ್ವಿ, ನಮಸ್ಕಾರ ಹಾಕ್ಕೊಂಡ್ವಿ. ಮತ್ತು ಇವಾಗ ನಾವು ಒಳಗಡೆ ಹೋಗ್ತೀವಿ, ತೋರಿಸ್ತೀನಿ ನಿಮಗೆ. ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿ. ಎಲ್ಲ ಬಂದು ಅಲ್ಲಿ ಈಚೆನೆ ಕರ್ಪೂರ ಹಚ್ಚಿ ಹೋಗ್ತಾಯಿದ್ರು. ಮತ್ತು ಇನ್ನೇನು ಒಳಗಡೆ ಹೋಗೋರೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಒಳಗಡೆ ಹೋದ್ವಿ. ನಾವೇನು ಪೂಜೆ ಸಾಮಾನೆಲ್ಲ ಏನು ತೊಗೊಂಡು ಹೋಗಿರಲಿಲ್ಲ, ಹಂಗೆ ಹೋಗಿದ್ವಿ. ಹಂಗೆ ಹೋಗಿ ಅಲ್ಲೇ ನಮಸ್ಕಾರ ಮಾಡಿ ಮಂಗಳಾರತಿ ತೊಗೊಂಡು, ತೀರ್ಥ ತೊಗೊಂಡು, ಹೂವು ಕೊಟ್ಟರು, ಈಸ್ಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ದೇವ್ರನ್ನ ಉಯ್ಯಾಲೆ ಮೇಲೆ ಕೂರಿಸಿದ್ರಲ್ಲ, ಅದನ್ನು ಕೂಡ ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಇಲ್ಲಿ ನೋಡಿ ಅಕ್ಕಿ ಎಲ್ಲ ಇಕ್ಕಿದ್ದಾರೆ. ದಾನ ಇದು ಕೊಡ್ತಾರಲ್ಲ, ಇದಕ್ಕೆ ದೇವ್ರಿಗೆ ಅಂದ್ಬಿಟ್ಟು ಕೊಡ್ತಾರಲ್ಲ ಆ ಅಕ್ಕಿದು. ಆ ಅಕ್ಕಿನೆಲ್ಲ ಅವರು ಒಂದು ಕಡೆ ಚೀಲದಲ್ಲಿ ಹಾಕಿಕ್ಕಿರ್ತಾರೆ. ಇದೆ ನೋಡಿ ಹನುಮಂತರಾಯ ದೇವಸ್ಥಾನ ಇದು. ಹನುಮಂತ ನೋಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಹನುಮಂತರಾಯ. ಅಲಂಕಾರನೂ ಅಷ್ಟೇ ಚೆನ್ನಾಗಿತ್ತು, ಅಲಂಕಾರ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ದೇವರಿತ್ತು. ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ದಾರೆ ದೇವರು. ಅಂದರೆ ಮೂರ್ತಿ ಇಟ್ಬಿಟ್ಟು ಪೂಜೆ ಮಾಡಿರೋದು. ಅಲ್ಲಿ ಒಳಗಡೆ ಹನುಮಂತ ಇದೆ, ಹೊರಗಡೆ ಮೂರ್ತಿ ಇದೆ. ಇದು ಮೂರ್ತಿ, ಅದು ಜನ ತುಂಬ ನೂಕು ಹಂಗಾಗಿ ಅದು ಪೂರ್ತಿ ಬರ್ತಾಯಿಲ್ಲ. ಅದು ಮುಗಿಸ್ಕೊಂಡು ಈಚೆ ಬಂದ್ವಿ ಊಟದ ಹಾಲ್ಗೆ. ನೀವಲ್ಲಂತೂ ನೋಡಿದ್ರೆ ಆಶ್ಚರ್ಯ ಆಗಬೇಕು. ಒಂದು ಊಟದ ಹಾಲಲ್ಲಿ ಒಂದು ಸರಿಗೆ 1,000 ಜನಕ್ಕೆ ಊಟ ಬಡಿಸೋಷ್ಟು ಚೇರ್ ಹಾಕಿದ್ದಾರೆ. 1,000 ಜನ ಊಟ ಮಾಡೋಷ್ಟು ಚೇರು. ಮತ್ತು ಯಾರು ಬಂದೇನು ವೆಯ್ಟ್ ಮಾಡೋ ಹಾಗಿಲ್ಲ. ಬರೋದು ಸೀದಾ ಕೂತ್ಕೊಳ್ಳೋದು, ಊಟ ಮಾಡ್ತಾ ಇರೋದಷ್ಟೇ. ಎಲ್ರಿಗೂ ಬಡಿಸ್ತಾರೆ, ಬರೋದು ಸೀದಾ ಕೂರೋದು, ಊಟ ಮಾಡಿ ಹೋಗ್ತಾ ಇರೋದು. ಪ್ರತಿಯೊಬ್ಬರಿಗೂ ಅಲ್ಲೇನು ಅಷ್ಟು ರಿಸ್ಕ್ ಅಂತಲೇ ಇಲ್ಲ ನೋಡಿ. ಒಂದು ಟ್ರ್ಯಾಕ್ಟ್ರ್ ಫುಲ್ ಮುದ್ದೆ, ಒಂದು ಟ್ರ್ಯಾಕ್ಟ್ರ್ ಫುಲ್ ಅನ್ನ, ಒಂದು ಟ್ರ್ಯಾಕ್ಟ್ರ್ ಫುಲ್ಲು ನೀರು. ಇದು ಗೊಜ್ಜುಗಳು, ಸಾಂಬಾರುಗಳು. ಸಿಕ್ಕಾಪಟ್ಟೆ ಹೆವಿ ಅಡುಗೆ ಮಾಡಿಸಿದ್ರು. ನಾವು ಕೂತ್ವಿ, ನಮಗೂ ಕೊಟ್ಟರು, ಎಲೆ ಬಂತು, ನೀರು ಬಂತು. ನೆಕ್ಸ್ಟ್ ಬಿಸಿ ಮುದ್ದೆ, ಕಾಳು ಗೊಜ್ಜು ಬಂತು. ತುಂಬ ಚೆನ್ನಾಗಿ ಮಾಡಿದರು. ಮುದ್ದೆ ಜೊತೆಗೆ ಕಾಳು ಗೊಜ್ಜು, ಅದ್ರ ಜೊತೆಗೆ ಮಟನನ್ನು ಸಾಂಬಾರಿಂದ ತೆಗೆದು ಫ್ರೈ ಮಾಡಿದರು. ಮಟನ್ ಫ್ರೈ 2-3 ಪೀಸ್ ಅಷ್ಟೇ. 2-3 ಪೀಸ್ ಮಟನ್ನು, ಅನ್ನ ಸಾಂಬಾರು, ಮಟನ್ದು ಫ್ರೈ, ಮುದ್ದೆ, ಗೊಜ್ಜು. ಇಷ್ಟು ಊಟ ನೆಮ್ಮದಿಯಾಗಿ ತಿಂದ್ಕೊಂಡು ಹೊರಟು ಬಂದ್ವಿ. ಬರ್ತಾ ಇರುವಾಗ ಅಲ್ಲೊಂದು ದೇವಸ್ಥಾನ ಇತ್ತು, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತೇಳಿ. ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಿ, ಇಲ್ಲಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇದು ಒಳಗಡೆಗೆ ಹೋಗಲಿಲ್ಲ, ನಾವಾಗಲೇ ಊಟ ಮಾಡಿಬಿಟ್ಟಿದ್ವಿ ಅಲ್ವಾ. ಮತ್ತು ನಾನ್ ವೆಜ್ ತಿನ್ಕೊಂಡು ಹೋಗ್ಬಾರ್ದು ಅಂತೇಳಿ ಹೊರಗಡೆನೇ ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಬಂದ್ವಿ. ಮುಂದೆ ಬರ್ತಾ ಅಲ್ಲಿ ಶಿವ ಮತ್ತು ಪಾರ್ವತಿದು ಕಟ್ಔಟ್ ಇದೆ ನೋಡಿ. ಎಷ್ಟು ಪಳ ಮಿಂಚ್ತಾ ಇದೆ. ಈ ನಡುವೆ ಯಾವ ಊರಲ್ಲಾದರೂ ಹಬ್ಬ ಅಂದರೆ ಆ ಥರದೊಂದು ಕಟ್ಔಟ್ ಹಾಕ್ಬಿಟ್ರೆ ಸಾಕು, ಅದೇ ಹಬ್ಬದ ವಾತಾವರಣ. ಇಲ್ಲಿ ನೋಡಿ, ಇದು ದೇವಸ್ಥಾನದ ಹಿಂಭಾಗದಲ್ಲಿ ಮಟನ್ನೆಲ್ಲ ಕಡ್ದು ಮಾಡಿರೋದು, ಇದೇ ಜಾಗದಲ್ಲಿ ಮಟನ್ ಕಡ್ದಿರೋದು. ಮತ್ತು ಇದು ರಾಮ ಮಂದಿರದಲ್ಲಿ ರಾಮ, ಲಕ್ಷ್ಮಣ, ಸೀತೆ 3 ಜನನೂ ಇರೋ ಒಂದು ರಾಮ ಮಂದಿರ. ಇದ್ರ ಮೇಲೆ ಹತ್ಕೊಂಡೋಗಿ ನಾವಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕಿತ್ತು. ನಾವು ಹೋಗಲಿಲ್ಲ ಆದರೆ ಅಲ್ಲಿ. ಮತ್ತು ಇದು ಹಿಂದೆಗಡೆ ನೋಡಿ ದೇವಸ್ಥಾನದ ಬ್ಯಾಕ್ ಗ್ರೌಂಡ್ ಇದು.
ಹಿಂದೆಯಿಂದ ಚೆನ್ನಾಗಿದೆ. ಚಿಕ್ಕ ದೇವಸ್ಥಾನ ಆದರೂ ಚೊಕ್ಕವಾಗಿ ನೀಟಾಗಿದೆ. ಮನೆಗೆ ಬಂದ್ವಿ ನೋಡಿ, ಅಮ್ಮ ಟೊಮೊಟೊ ಈರುಳ್ಳಿನೆಲ್ಲ ಸೋಕೇಶಲ್ಲಿ ಹೆಂಗೆ ಜೋಡಿಸ್ಕೊಂಡಿದ್ದಾರೆ. ಮಾರ್ಕೆಟಿಂದ ತಂದು ಹಿಂಗೆ ಜೋಡಿಸ್ಕೊಂಡಿರೋದವರು. ಇನ್ನು ಮಕ್ಳದ್ದು ಸ್ಟಾರ್ಟ್ ಆಯಿತು ಮತ್ತೆ ಉಯ್ಯಾಲೆ ಆಡೋದು. ಉಯ್ಯಾಲೆ ಆಡಿಕೊಂಡು ಮಲ್ಕೊಳ್ಳೇ ಇಲ್ಲ. ಸೆಕೆ ಬೇರೆ ಇತ್ತು. ಆ ಸೆಕೆಯಲ್ಲಿ ಮಕ್ಳಿಗೆ ನಿದ್ದೆ ಬರ್ತಿರ್ಲಿಲ್ಲ. ಹಂಚಿನ ಮನೆ ಆದ್ರೂ ಕೆಲವೊಂದು ಟೈಮು ಸಿಕ್ಕಾಪಟ್ಟೆ ಸೆಕೆ. ಹಳ್ಳಿ ಕಡೆ ಜೊತೆಗೆ ನೀರೆಲ್ಲ ಅಲ್ಲೇ ಹರಿಯೋದ್ರಿಂದ ಸೊಳ್ಳೆಗಳು ಸ್ವಲ್ಪ ಜಾಸ್ತಿನೇ ಇರ್ತದಲ್ವ. ಸೊಳ್ಳೆಗಳ ಜೊತೆಗೆ ಸೊಳ್ಳೆ ಪರದೆ ಕಟ್ಟಿದ್ರೂ ಸೊಳ್ಳೆಗಳು ಆ ಥರ. ಅವರಂತೂ ಉಯ್ಯಾಲೆಲ್ಲೇ ಮಲ್ಕೊಂಬಿಡ್ತೀವಿ ಅಂತ. ಇವನಂತೂ 1 ಗಂಟೆ ಆದರೂ ಉಂಡು 1 ಗಂಟೆಲಿ ಎದ್ದು ಬಂದು ಆ ಕೋಳಿನ ಆಟ ಆಡಿಸ್ತಾ ಇದ್ದ. 1 ಗಂಟೆ ನೈಟಲ್ಲಿ ಎದ್ದು ಬಂದು ಆ ಕೋಳಿನ ಹಿಡ್ಕೊಂಡು ಅದಕ್ಕೊಂದಷ್ಟು ಅದ್ರ ಮರಿನ ಎತ್ಕೊಂಡು ಅದಕ್ಕೊಂದಷ್ಟು ಟಾರ್ಚರ್ ಕೊಟ್ಕೊಂಡು, ಟಾರ್ಚರ್ ಅಂದರೆ ಅವನಿಗೆ ಖುಷಿ ಆ ಮರಿಗಳನ್ನ ಹಿಡ್ಕೊಳ್ಳೋದು ಮತ್ತು ಅದನ್ನು ತೊಗೊಂಡೋಗಿ ಅವ್ರ ಅಮ್ಮನ ಹತ್ರ ಬಿಡೋದು. ಈ ಥರ ಅವ್ನು ಯಾವುದಕ್ಕೂ ಭಯನೇ ಪಟ್ಕೊಳ್ಳಲ್ಲ. ಇದೆಲ್ಲ ಆದಮೇಲೆ ಅನೌನ್ಸ್ ಮಾಡಿದ್ರು, ಊಟಕ್ಕೆ ಬರಬೇಕು, ಊಟ ಮಿಕ್ಕಿದೆ, ಊಟಕ್ಕೆ ತೊಗೊಂಡೋಗಕ್ಕೆ ಬನ್ನಿ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಎಲ್ಲ ಸೇರಿ ಪಾತ್ರೆ ತೊಗೊಂಡು ಹೋದ್ವಿ. ನಾವಿಷ್ಟು ದೊಡ್ಡ ಪಾತ್ರೆ ತೊಗೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಅದು ಡಬಲ್ ಪಾತ್ರೆ ತಂದಿದ್ರು. ನೋಡಿ ಇವರೆಲ್ಲ ಪಾತ್ರೆ ಇಟ್ಕೊಂಡು ಲೈನು ಕೂತಿದ್ರು. ಇದೊಂದು ಒಳ್ಳೆಯದು. ಸುಮ್ಮನೆ ಯಾವ ಊಟನೂ ವೇಸ್ಟ್ ಆಗಲಿಲ್ಲ. ಪ್ರತಿಯೊಂದು ಊಟನೂ ಪ್ರತಿಯೊಬ್ಬರಿಗೂ ಸಮನಾಗಿ ಹಂಚಿದ್ರು ಇಲ್ಲಿ. ಅದೊಂದು ತುಂಬ ಖುಷಿಯಾಯಿತು. ಮತ್ತು ಯಾವುದು ವೇಸ್ಟ್ ಆಗಕ್ಕೆ ಬಿಟ್ಟಿಲ್ಲ. ಮುದ್ದೆನೂ ಅಷ್ಟೇ, ಒಬ್ಬೊಬ್ಬರಿಗೆ 20 ಮುದ್ದೆ ಫಸ್ಟ್ ಕೊಟ್ಟರು. ಅದಾದಮೇಲೆ ಮತ್ತೆ ಉಳೀತು ಅಂತೇಳಿ ಮತ್ತೆ 5 ಮುದ್ದೆ ಎಕ್ಸ್ಟ್ರಾ ಕೊಟ್ಟರು. ಆ ಥರ ಒಬ್ರಿಗೂ ಮೋಸ ಆಗದೆ ಇರೋ ಥರ ಅವ್ರಿಗೆ ಬೇಕೋ ಬೇಡವೋ ಕೇಳೋದವ್ರ ಧರ್ಮ ಕೇಳಿ ನೀಟಾಗಿ ಎಲ್ರಿಗೂ ಕೊಟ್ಟರು. ನೋಡಿ ಬಕೆಟ್ ಸಿಕ್ತು. 1 ಬಕೆಟ್ ಸಾಂಬಾರು, 1 ಬಕೆಟು ಗೊಜ್ಜು, 1 ಬಕೆಟು, 20 ಮುದ್ದೆ, ಈ ಥರ ಎಲ್ಲ ಸಿಕ್ತು. ನೋಡಿ ಮತ್ತೆ 5 ಮುದ್ದೆ ಎಕ್ಸ್ಟ್ರಾ ತಂದು ಹಾಕಿದ್ರು. ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಎಲ್ಲ ಬಿಸಿ ಮಾಡಿ ಮಲ್ಕೊಳ್ಳೋದು ಲೇಟ್ ಆಯಿತು. 2 ಗಂಟೆ ಆಯಿತು ಮಲ್ಕೊಳ್ಳೋದು. ಇನ್ನು ಬೆಳಿಗ್ಗೆ ಎದ್ದರೆ ಅಮ್ಮ ಆಗಲೇ ಸೊಪ್ಪು ಕುಯ್ತಾಯಿದ್ರು. ಇದು ನೋಡಿ, ಅದು ಆವಾಗಲೇ ಹೋಯ್ತಲ್ಲ, ಅದು ಕೋಳಿಗೂಡು. ಇದೆಲ್ಲ ಸೊಪ್ಪು ಅವ್ರು ಹಾಕ್ಕೊಂಡಿರೋದು. ಸುತ್ತ ಕೋಳಿ ಕೆರಿಬಾರ್ದು ಅಂತೇಳಿ ಸೀರೆಗಳನ್ನ ಕಟ್ಟಿದ್ದಾರೆ. ಇದು ಕೋಳಿಗೂಡು ಮಾಡ್ಕೊಂಡಿದ್ದಾರೆ. ಇದು ನೆಲ್ಲಿಕಾಯಿ ಮರ. ಅಮ್ಮ ಎದ್ದು ಬಂದು ಸೊಪ್ಪು ಕಟ್ ಮಾಡಿ ಕುಯ್ತಾಯಿದ್ರು. ಬೆಂಗಳೂರಿಗೆ ಹೋಗ್ತೀವಲ್ಲ, ಬೆಂಗಳೂರಿಗೆ ಸ್ವಲ್ಪ ಸೊಪ್ಪು ತೊಗೊಂಡೋಗ್ಲಿ ಅಂತ ಅವರೇ ಬೆಳೆದಿರೋ ಸೊಪ್ಪದು. ಮತ್ತಿಲ್ಲಿ ನೋಡಿ ಗುಬ್ಬಚ್ಚಿ ಗೂಡು. ಒಂದೇ ಮರದಲ್ಲಿ ಎಷ್ಟು ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ದಾವೆ ಅಂತ ನೋಡಿ, ಚೆನ್ನಾಗಿತ್ತು. ಇದೆಲ್ಲ ಹಳ್ಳಿ ವಾತಾವರಣ ತುಂಬ ಖುಷಿ ಕೊಡುತ್ತೆ. ಈಗ ನಾವು ಬೆಂಗಳೂರಿಗೆ ಹೊರಟ್ವಿ. ಅಲ್ಲಿಂದ ಹೊರಟ್ಕೊಂಡು ನಾವು ಅಲ್ಲಿ ತಗ್ಗೇನಹಳ್ಳಿಗೆ ಬಂದ ಮೇಲೆ ಅಲ್ಲೊಂದು ಸರ್ಕಾರಿ ಹಾಸ್ಪಿಟ್ಲಿತ್ತು. ಅದು ಆಯುರ್ವೇದಿಕ್ ಆಸ್ಪತ್ರೆ. ಹಿಂಗೋ ಅರ್ಧ ಗಂಟೆ ಮುಂಚೆನೇ ಬಂದಿದ್ವಲ್ಲ, ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.